ನಮಸ್ಕಾರ. ನಿಮ್ಮನೆ ಊಟದ ಚಂದ್ರು ನೋಡಿದೆ ಚಿತ್ರ. 2 ಕ್ಲೈಮ್ಯಾಕ್ಸ್ ಯಾವ ಚಿತ್ರದಲ್ಲಿ ಸೂರ್ಯ ನಮ್ಮ ರಾಹುಲ್ ಸುನೀಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಪಿಕ್ಚರ್. ನೋಡ್ತಾ ಇರ್ಬೇಕು. ಕನ್ನಡ ಪಿಕ್ಚರ್ಗೆ ಪ್ರೋತ್ಸಾಹ ಕೊಡ್ತಾ ಇರ್ಬೇಕು. ನನಗೆ ಹೆಂಗೆ ಕೊಟ್ಟಿದ್ದೀರಾ ಬೆಳ್ಳುಳ್ಳಿ ಕಬಾಬ್ ಆ ಥರ ಇರ್ಬೇಕು ಪಿಕ್ಚರ್. ಒನ್ ಮೋರ್ ಸಾಕಾದಾಗ ಅಲ್ಲಾಡ್ತಿದ್ದೀರ. ತುಂಬ ಚೆನ್ನಾಗಿದೆ ಚಿತ್ರದಲ್ಲಿ. 2 ಕ್ಲೈಮ್ಯಾಕ್ಸ್ ನೋಡ್ತಾ ಇರ್ಬೇಕು. ಒನ್ ಮೋರ್ ಅಂತ ಇರ್ಬೇಕು. ಏನಂತೀರಾ? ಥ್ಯಾಂಕ್ ಯು. ಈಗಷ್ಟೇ ಒಂದು ಸರಳ ಪ್ರೇಮ ಕಥೆ ಸಿನಿಮಾ ನೋಡ್ಕೊಂಡು ಬಂದೆ. ಒಂದು ಮ್ಯೂಸಿಕಲ್ ಲವ್ ಸ್ಟೋರಿ. ಮ್ಯೂಸಿಕ್ ಮೂಲಕ ಒಂದು ಪ್ರೀತಿನ ಹುಡುಕಾಟ ನಡೆಸುವಂಥ ಒಂದು ಕತೆ. ನನಗೆ ಸುನಿ ಸರ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ಸುಮಾರು ದಿನದಿಂದ ಆಸೆ ಇತ್ತು. ಸೊ ಒಂದು ಸಣ್ಣ ಅವಕಾಶ ಸಿಕ್ತು. ಇದರಲ್ಲಿ ಒಂದು ಕ್ಯಾಮಿಯೋ ಮಾಡಿದ್ದೀನಿ. ಥ್ಯಾಂಕ್ ಯು ಟು ಸುನಿ ಸರ್ ಆ್ಯಂಡ್ ರಾಮ್ ಮೂವೀಸ್. ರಮೇಶ್ ಸರ್ ಮೈಸೂರಿಂದ ಅವರ ಮೊದಲನೇ ಪ್ರೊಡಕ್ಷನ್ ಇದು ರಿಲೀಸ್ ಆಗಿದೆ. ತುಂಬ ಒಳ್ಳೆ ಪ್ರೊಡ್ಯೂಸರ್, ಭಾಳ ಅದ್ಧೂರಿಯಾಗಿ ಖರ್ಚು ಮಾಡಿ ತುಂಬ ಚೆನ್ನಾಗಿ ಪ್ರಮೋಷನ್ ಮಾಡಿ ಸಿನಿಮಾ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಒಳ್ಳೇದಾಗಬೇಕು. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ವಿನಯ್ ಸರ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಒಂದು ಸರಳ ವಿರಳ ಪ್ರೇಮ ಕತೆ. ಒಂದು ನಮ್ಮ ನಾರ್ಮಲ್ ಲೈಫ್ನಲ್ಲಿ ಯಾವ ವಿಷಯ ಹೇಗೆ ನಡೆಯುತ್ತೆ ಅನ್ನೋದನ್ನ ನಾವು ಕಣ್ಣಾರೆ ನೋಡಬಹುದು. ಆ್ಯಂಡ್ ಹತ್ತಿರದಲ್ಲಿ ಇರೋ ವಿಷಯನ ನಾವು ಕೇರ್ ಮಾಡಲ್ಲ ಅಂತ ತುಂಬ ಈಸಿಯಾಗಿ ತೊಗೊಂಡು ತುಂಬ ಈಸಿಯಾಗಿ ಜೀವನ ನಡೆಸ್ತಾ ಇರ್ತೀವಿ. ಅಲ್ಲೇ ನಮಗೆ ಅತಿಯಾಗಿ ಪ್ರೀತಿ ಕೊಡೋರು ಇರ್ತಾರೆ ಅಂತ ಈ ಸಿನಿಮಾ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಆ್ಯಂಡ್ ಸಖತ್ತಾಗಿರೋ ಲವ್ ಸ್ಟೋರಿ. ತುಂಬ ಸಖತ್ತಾಗಿದೆ. ವ್ಯಾಲೆಂಟೈನ್ಸ್ ಡೇಗೆ ಒಂದು ಒಳ್ಳೆ ಗಿಫ್ಟು ಎಲ್ಲ ಫ್ರೆಂಡ್ಸ್ಗೂ, ಲವರ್ಸ್ಗೂ, ಫ್ಯಾಮಿಲೀಸ್ಗೂ. ನನಗೆ ಕ್ಲೈಮ್ಯಾಕ್ಸ್ ತುಂಬ ಇಷ್ಟ ಆಯಿತು. ಒಂಚೂರು ನಮ್ಮ ಸಿಂಪಲ್ ಆಗಿರೋ ಲವ್ ಸ್ಟೋರಿ ನೆನಪಾಯಿತು. ಸುನಿ ಸರ್ ಕ್ಲಾಸಿಕ್ ಸ್ಟೈಲು ಸಖತ್ತಾಗಿದೆ. ಥಿಯೇಟರ್ ಬಂದ್ಬಿಟ್ಟು ಸಿನಿಮಾ ನೋಡಿ. ವೆರಿ ನೈಸ್. ತುಂಬ ಒಳ್ಳೆ ಜಾಗದಲ್ಲಿ ಜೈಸಲ್ಮೇರ್ ಆಗಿರ್ಬೋದು, ಮುಂಬೈನಲ್ಲಾಗಿರ್ಬೋದು. ಆ್ಯಂಡ್ ನನಗೆ ಸ್ಟೋರಿ ಲೈನ್ ತುಂಬಾ ಇಷ್ಟ ಆಯಿತು. ಏನೇ ಆದ್ರೂ ಒಂದು ಒಳ್ಳೆ ಕಾರಣಕ್ಕಾಗತ್ತೆ ಅಂತ. ಸೊ ಇಟ್ ಈಸ್ ಅ ವೆರಿ ನೈಸ್ ಫೀಲ್ ಗುಡ್ ಮೂವಿ. ಆ್ಯಂಡ್ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ನನಗೆ ಯಾವಾಗಲೂ ವಿನಯ್ ನೋಡಿದಾಗೆಲ್ಲ ಈಸ್ ಎ ವೆರಿ ಸಾಫ್ಟ್ ಗೈ. ಸೊ ಇಲ್ಲೂ ಅಷ್ಟೇ ಈಸ್ ವೆರಿ ಸಾಫ್ಟ್, ವೆರಿ ನೈಸ್. ಸೊ ಆಲ್ ದಿ ಬೆಸ್ಟ್ ಟು ದಿ ಹೋಲ್ ಟೀಮ್. ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ. ಸಾಂಗ್ಸ್ ಆರ್ ಎಕ್ಸಲೆಂಟ್. ಆ್ಯಂಡ್ ಇಬ್ಬರು ಹೀರೋಯಿನ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈವನ್ ವಿನಯ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಇಷ್ಟ ಆಯಿತು. ಸುನಿ ಸರ್ ಯಾವಾಗ್ಲೂ ಒಂದು ಒಳ್ಳೆ ಸಿನಿಮಾ ಮಾಡ್ತಾನೆ ಇರ್ತಾರೆ. ಮತ್ತು ಹೀರೋಯಿನ್ಸು ಅಷ್ಟೇ, ಇಬ್ಬರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ವಿನಯ್ ಸರ್ ಆಲ್ಸೋ ವೆರಿ ನೈಸ್ಲಿ ಡನ್. ಮ್ಯೂಸಿಕ್ಕು ತುಂಬ ಚೆನ್ನಾಗಿತ್ತು. ದಯವಿಟ್ಟು ಥಿಯೇಟ್ರಲ್ಲಿ ಹೋಗಿ ಸಿನಿಮಾನ ನೋಡಿ. ಈಗ ತಾನೇ ನನ್ನ ಬ್ರದರ್ ಆದಂಥ ವಿನಯ್ ರಾಜ್ಕುಮಾರ್ ಅವರ ಸಿನಿಮಾ ನೋಡ್ಕೊಂಡು ಬಂದಿದ್ದೀನಿ. ಒಂದು ಸರಳ ಪ್ರೇಮ ಕತೆ. ಹೆಸರಲ್ಲಿ ಸರಳ ಇರ್ಬೋದು, ಬಟ್ ಮೂವಿ ಬಾಂಬ್ ಆಗಿದೆ, ಸೂಪರ್ ಆಗಿದೆ. ಪ್ರತಿಯೊಬ್ಬರು ಅಜ್ಜಿಯಿಂದ ಹಿಡಿದು ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಸಿನಿಮಾ. ಸುನಿ ಸರ್ ಅಂದರೆ ಏನೋ ಒಂದು ಸ್ಪೆಷಾಲಿಟಿ ಇದ್ದೇ ಇರುತ್ತೆ. ಈ ಸಿನಿಮಾ ಕೂಡ ಹಾಗೆ ಇದೆ. ದಯವಿಟ್ಟು ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ಕನ್ನಡ ಸಿನಿಮಾಗಳು ಇಷ್ಟು ಒಳ್ಳೆ ರಿವ್ಯೂಸ್ ತೊಗೊತಾ ಇರೋದೇ ನಮ್ಮೆಲ್ಲರಿಗೂ ಆ್ಯಕ್ಚುಲಿ ಒಂದು ಖುಷಿಯಾದಂಥ ವಿಷಯ. ಸಿಂಪಲ್ ಸುನಿ ಸರ್ ತುಂಬ ಚೆನ್ನಾಗಿ ಹೇಳಿದ್ದಾರೆ. ತುಂಬ ವಿಷಯಗಳನ್ನ ಸಿನಿಮಾದಲ್ಲಿ ಹೇಳಿದ್ದಾರೆ. ಆ್ಯಂಡ್ ಎಸ್ಪೆಷಲಿ ವಿನಯ್ ಅವ್ರದ್ದು ಆ್ಯಕ್ಟಿಂಗ್ ಆ್ಯಂಡ್ ವಿನಯ್ ಅವರು ನನಗೆ ಪರ್ಸ್ನಲಾಗಿ ತುಂಬ ಇಷ್ಟ ಆಗಿಬಿಟ್ರು ಈ ಸಿನಿಮಾಯಿಂದ. ಆ್ಯಂಡ್ ಬೆಸ್ಟ್ ವಿಶಸ್ ಎಂಟೈರ್ ಟೀಮ್ಗೆ. ಸಿನಿಮಾ ತುಂಬ ಚೆನ್ನಾಗಿದೆ. ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್. ಆಡಿಯನ್ಸ್ ಎಲ್ಲರೂ ಯಾರ್ಯಾರು ನೋಡಿರೋ ಖಂಡಿತ ಪ್ಲೀಸ್ ಹೋಗಿ ನೋಡಿ, ಫ್ಯಾಮಿಲಿ ಸಮೇತ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಸೊ ಮೂವಿ ತುಂಬಾ ಚೆನ್ನಾಗಿದೆ. ಸಿಂಪಲ್ ಸುನಿ ಸರ್ ಡೈರೆಕ್ಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಆ್ಯಂಡ್ ಎಲ್ಲರೂ ಅವಾಗ ಅಳಿಸಿದ್ದೀರಾ, ನಗಿಸಿದ್ದೀರಾ. ಆ್ಯಂಡ್ ವಿನಯ್ ಸರ್ ಬಗ್ಗೆ ಹೇಳಬೇಕಂದ್ರೆ ಸಖತ್ತಾಗಿ ಕಾಣಿಸ್ತಿದ್ದಾರೆ. ಆ್ಯಂಡ್ ಒಂದು ಒಳ್ಳೆ ವಿಭಿನ್ನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಪ್ರತಿಯೊಬ್ಬರು ಪ್ರೀಮಿಯರ್ ಶೋಗೆ ಬಂದವರು ಹೇಳೋದು ಒಂದೇ ಮಾತು, ಸಿನಿಮಾ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ತಾರೆ. ನಾನು ಅದನ್ನು ಹೇಳ್ತಾ ಇದ್ದೀನಿ, ಬಟ್ ಎದೆ ಮುಟ್ಕೊಂಡು ಹೇಳ್ತಾ ಇದ್ದೀನಿ. ತುಂಬ ಅದ್ಭುತವಾಗಿ ಮೂಡಿ ಬಂದಿರುವಂಥ ಸಿನಿಮಾ. ಫಸ್ಟ್ ಹಾಫ್ ಸರಳವಾಗಿ ಹೋದ್ರು, ಸೆಕೆಂಡ್ ಹಾಫ್ ಸಖತ್ತಾಗಿ ಹೋಗುತ್ತೆ. ಸಿನಿಮಾ ಅಂತೂ ತುಂಬಾ ಹಿಡಿದಿಟ್ಕೊಂಡಿದೆ. ಮ್ಯೂಸಿಕ್ ವಿಚಾರದಲ್ಲಾಗಿರಲಿ, ಸಿನಿಮಾ ಥಿಯೇಟ್ರಿಂದ ಹೊರಗಡೆ ಬರೋ ಪ್ರತಿಯೊಬ್ಬರು ಅದರಲ್ಲಿರೋ ಹಾಡುಗಳನ್ನ ಗುಂಡ್ಬಿಡ್ತಾ ಇದ್ದಾರೆ. ಸಿನಿಮಾ ಟೈಟಲ್ ಮಾತ್ರ ಸರಳವಾಗಿದೆ, ಆದರೆ ಸಿನಿಮಾ ಪೂರ್ತಿ ಟ್ವಿಸ್ಟ್ ಮೇಲೆ ಇತ್ತು. ಫುಲ್ ತಲೆ ಉಳ್ಳಾಗ್ಬಿಟ್ಟಿದ್ದಾರೆ ಸರ್. ಅಂದರೆ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಸಿಕ್ಕಾಪಟ್ಟೆ ಎಂಗೇಜಿಂಗ್ ಆ್ಯಂಡ್ ಕ್ಯಾಪ್ಟಿವೇಟಿಂಗ್ ಅಂತ ತೊಗೊಂಡೋಗಿದ್ದಾರೆ ಸಿನಿಮಾ. ತುಂಬಾ ಇಷ್ಟ ಆಯಿತು. ಫಸ್ಟ್ ಆಫ್ ಆಲ್ ನನ್ನ ಫೇವ್ರೆಟ್ ಡೈರೆಕ್ಟರ್ ಸಿನಿಮಾ. ಸೊ ಒಂದು ಫೇವ್ರೆಟ್ ಸ್ಪಾಟ್ ಅಂತ ಇದೆ. ಸೊ ಡೆಫಿನೆಟ್ಲಿ ನನಗಂತೂ ಸಿನಿಮಾ ತುಂಬ ಇಷ್ಟ ಆಯಿತು. ಕೆಲವೊಂದು ಆಸ್ಪೆಕ್ಟ್ಸ್ ಒಂಥರ ಚೆರಿ ಒಂದು ಟಾಪ್ ಥರ ಅನಿಸಿದ್ದು. ಡೈಲಾಗ್ಸ್ ವಾಸ್ ಲಿಟ್ ಆ್ಯಂಡ್ ಪರ್ಫಾರ್ಮೆನ್ಸಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಸಿನಿಮಾಟೋಗ್ರಫಿ ಸಕ್ಕತ್ತಾಗಿದೆ. ಒಂದು ಸರಳ ಮತ್ತು ವಿರಳ ಪ್ರೇಮ ಕಥೆನೇ ಇದು. ಇದೊಂದು ಭಾಳ ಖುಷಿ ಆಯಿತು. ಫಸ್ಟ್ ಹಾಫ್ ಸ್ವಲ್ಪ ಅಂದ್ಕೊಂಡು, ಆಮೇಲೆ ಕ್ಲೈಮ್ಯಾಕ್ಸ್ ಅಂತೂ ನಿಜವಲ್ಲೂ ಮಿಸ್ ಮಾಡಲೇಬಾರ್ದು. ಸುನಿ ಅವರು ನಿಜವಲ್ಲೂ ಬೇರೆ ಥರ ಮಾಡಿದ್ದಾರೆ. ರಾಜ್ಕುಮಾರ್ ಕುಟುಂಬ ತುಂಬ ನೆನಪುಗಳಂತ ಕೊಟ್ಟಂಥ ಕುಟುಂಬ, ಸಾಕಷ್ಟು ನೆನಪುಗಳು ಕೊಟ್ಟಿದೆ. ವಿನಯ್ ರಾಜ್ಕುಮಾರ್ ಅವರು ನಿಜವಾಗ್ಲೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇದು ನೆನಪಲ್ಲಿ ಉಳಿತದೆ.
ನನಗಂತೂ ಕೆಲವು ಕಡೆ ಏನು ಮಾಡೋಕ್ಕಲ್ಲ, ಜೊತೆಲಿದ್ದವು ನಾನು ಅಪ್ಪು ಸರ್ ನಡ್ಕೊಂಡು ಬಂದಾಗ ಅಲ್ಲೆಲ್ಲ ಅನಿಸ್ತಾರೆ ಅಪ್ಪು ಸರ್ ಥರ, ಅಯ್ಯೋ ಹೌದಲ್ವಾ ಅಂತ. ಕಂಗ್ರ್ಯಾಚುಲೇಷನ್ ಇಡೀ ಟೀಮ್ಗೆ. ಆ ಹೀರೋಯಿನ್ ಅಂತೂ ಆಕೆಯನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ, ಸುನಿ, ವಿನಯ್ ಸರ್ ಮತ್ತು ಆ ಹೀರೋಯಿನ್ ಎಲ್ರಿಗೂ ರಾಜೇಶ್ ನಟರಂಗ ತುಂಬ ಚೆನ್ನಾಗಿ ಮಾಡಿದ್ದಾರೆ.